ಸ್ನೇಹಿತರೆ ನೋಡಿ, ಇದು ಅಂಗಡಿ ಸಪ್ತಗಿರಿ ಸೇಲ್ಸ್ ಕಾರ್ಪೊರೇಷನ್ ಅಂದ್ಬಿಟ್ಟು ಈ ಬೋಳಿ ಮಕ್ಕಳು ಬುಕ್ ಮಾಡಿಬಿಟ್ಟು ಒಂದು ವೋಲ್ಟ್ ಅನ್ನೋದೇ 8 ಫೀಟ್ ಬುಕ್ ಮಾಡಿಬಿಟ್ಟು 100 ರೂಪಾಯಿ ಕೊಡ್ತೀನಿ, 50 ರೂಪಾಯಿ ಕೊಡ್ತೀನಿ ಎಕ್ಸ್ಟ್ರಾ ಹಾಕೋ ಬನ್ನಿ ಅನ್ನೋದು. ಇಲ್ಲಿ ಬಂದಮೇಲೆ ಯಾಕೆ ಅಷ್ಟು ಕೇಳ್ತೀರಾ, ಇಷ್ಟು ಕೇಳ್ತೀರಾ, ನೀವು ಹಾಕೋ ಬರಲೇಬೇಡ್ದು, ಲೋಡ್ ಜಾಸ್ತಿ ಇದೆ ಅಂದಮೇಲೆ ಯಾಕೆ ಹಾಕೋ ಬರ್ತೀರಾ, ಎಕ್ಸ್ಟ್ರಾ ಯಾಕೆ ಕೇಳ್ತೀರಾ ಅಂತಾರೆ ಬೋಳಿ ಮಕ್ಕಳು. 9 ಫೀಟ್ ರೇಟ್ ಕೊಡ್ತೀನಿ ಬನ್ನಿ ಅಂದ್ಬಿಟ್ಟು 720 ರೂಪಾಯಿ ಬಂದಿತ್ತು, 950 ರೂಪಾಯಿ ತೋರಿಸ್ತಾ 9 ಫೀಟ್ಗೆ ಕೊಡಿ ಅಂದರೆ 950 ಯಾಕೆ ಕೊಡಬೇಕು, 100 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಷ್ಟೇ ಇಷ್ಟೇ, ನೀವು ಹಾಕೋ ಬರಬೇಡ್ದು ಅಂತಾರೆ. ಅದಕ್ಕೆ 1200 kg ಮೇಲೆ ಇದ್ದರೆ ನೀವು 9 ಫೀಟ್ ಬುಕ್ ಮಾಡಿ ಅಂತ ಹೇಳಿದ್ರೆ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಬೋಳಿ ಮಕ್ಕಳು. ಇವ್ರದ್ದೇನಾರ ಬಾಡಿಗೆ ಬಂದರೆ ಲೋಡ್ ಮಾಡಬೇಡಿ. ನೋಡ್ಕೊಳ್ಳಿ, ಇದು ಸಪ್ತಗಿರಿ ಸೇಲ್ಸ್ ಕಾರ್ಪೊರೇಷನ್ ಅಂತ ಮಾಗಡಿ ರೋಡಿಂದ ತುಮಕೂರು ರೋಡ್ ಹೋಗ್ಬೇಕಾದ್ರೆ ಕಾಚೋಳ್ಳಿ ರೂಟಲ್ಲಿ ಬರ್ತದೆ, ಬೈಲಾಕೊನೆನಹಳ್ಳಿ ಅಂದ್ಬಿಟ್ಟು ಇಲ್ಲಿರೋದು. ನೋಡ್ಕೊಳ್ಳಿ, ಯಾರು ಪೋರ್ಟರ್ ಮಾಡೋರಿದ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಡ್ಯೂಟಿ ಆನ್ ಮಾಡಿದ್ದೀನಿ, ಕುಂಬ್ಳಗೋಡು ಬಂದಿದ್ದೀನಿ ಇವಾಗ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ನಾಷ್ಟ ಮಾಡ್ಕೊಂಡಿದ್ದೀವಿ, ಗಾಡಿ ಹಾಕಿದ್ದೀವಿ ನೋಡಿ, ನಾಷ್ಟ ಮಾಡ್ಕೊಂಡು ಹೋಗೋಣ ಬನ್ನಿ. 20 ಆಯಿತು, ಇವಾಗ ಬಂದಿದೆ ಫಸ್ಟ್ನೇ ಆರ್ಡ್ರು. ಪಿಕಪ್ ಇರೋದು 1 ಕಿಲೋಮೀಟ್ರು, ಡ್ರಾಪ್ ಇರೋದು ನಂದಿನಿ ಲೇಔಟು. ಬನ್ನಿ ಪಿಕಪ್ ಹೋಗೋಣ. ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ, ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. 50 ಶೀಟು ಲ್ಯಾಮಿನೇಟು. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. 36 ನಿಮಿಷ ಮಾಡೋರು ಲೋಡಿಂಗ್, 18ಗೆ 36 ನಿಮಿಷ ಮಾಡೋರೆ. ಟೈಮು 12:04. ಡ್ರಾಪ್ ಲೊಕೇಶನ್ಗೆ ಹೋಗೋಣ, ನಂದಿನಿ ಲೇಔಟು. 25 ಕಿಲೋಮೀಟ್ರ್ ಇದೆ, ಹೋಗೋಣ ಬನ್ನಿ. ರೋಲ್ ಮಾಡಿದ್ರೆ ಇನ್ನೂ ಚಿಕ್ಕ ಗಾಡಿ ಬರ್ತದೆ, ಕಟ್ಟಾಗೋಯ್ತವೆ ಅಂತ. ರೋಲ್ ಮಾಡಿ ಕಟ್ಟೋಕ್ಕಿಂತ ಹಂಗೆ ಎತ್ಕೋಬೋದು. ರೋಲ್ ಮಾಡೋಕೆ ಹೋದ್ರೆ ಮುಗಿರೋದ್ರೆ ಯಾಕಬೇಕು, ರೋಲ್ ಮಾಡ್ತಾರೆ. ತೆಳ್ಳಗಿರುವೆ ಆದರೆ ರೋಲ್ ಮಾಡಿದ್ರೆ ಸಣ್ಣಕ್ಕಿರೋದ್ರೆ ಇವತ್ತು ಮಂದ ಮುರಿದೈತೆ ಪಟ್ಟ ಅಂದ್ಬಿಡ್ತಾರೆ. ಒಂದನೇ ಆರ್ಡ್ರು ಅನ್ಲೋಡ್ ಆಗ್ತಾ ಇದ್ದಂಗೆ ಎರಡನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 750 ಮೀಟ್ರ್ ಇದೆ. ಡ್ರಾಪ್ ಇರೋದು ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಮಾಡ್ತಾ ಇದ್ದೀವಿ, ಗಾಡಿ ಲೋಡಿಂಗ್ ಪಾಯಿಂಟ್ ಎಲ್ಲ ಹಾಕ್ಬಿಟ್ಟು ಯಶವಂತಪುರದಲ್ಲಿ. ಬನ್ನಿ ಊಟ ಮಾಡೋದು ಎಲ್ಲ. ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಲೋಡಿಂಗ್ ಸ್ಟಾರ್ಟ್ ಮಾಡೋರೆ, ಲೋಡಿಂಗ್ ಮಾಡ್ತಾವ್ರೆ. 1 ವೋಲ್ಟನ್ ಇದೆಯಂತೆ, 300 kg ಎಕ್ಸ್ಟ್ರಾ ಬರುತ್ತೆ. 9 ಫೀಟ್ ರೇಟ್ ಕೊಡಿ ಅಂತ ಹೇಳಿದ್ದೀನಿ. 950 ರೂಪಾಯಿ ತೋರಿಸ್ತಾ ಇದೆ. ನೋಡೋಣ, ಕೊಡ್ತೀನಿ ಬನ್ನಿ ಅಂತ ಹೇಳೋರೆ. ನೋಡೋಣ ಬನ್ನಿ, ಹೋಗೋಣ. ಲೋಡಿಂಗ್ ಮಾಡ್ತಾವ್ರೆ ನೋಡಿ, ಬಾಕ್ಸ್ಗಳೆಲ್ಲ ಐತೆ, ಐತೆ. ನೋಡೋಣ ಬನ್ನಿ, ಲೋಡ್ ಮಾಡ್ಕೊಂಡು ಹೋಗೋಣ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇಸ್ಕೊಳ್ಳೋಣ. ಅನ್ಲೋಡ್ ಪಾಯಿಂಟಿಗೆ ಬಂದು ಇಷ್ಟು ಅನ್ಲೋಡ್ ಆಗೈತೆ. ಕೆಳಗಡೆ ಇರೋದು ಎಲ್ಲ ಅನ್ಲೋಡ್ ಆಗೈತೆ, ಇನ್ನೊಂದು ಇಷ್ಟ ಐತೆ, ಅಲ್ಲಿರೋದೆಲ್ಲ ಅನ್ಲೋಡ್ ಆಗಿರೋದು. ಎಷ್ಟೆಲ್ಲ ಫುಲ್ಲು ತುಂಬಿಟ್ಟಿದ್ರು. ಸ್ನೇಹಿತರೆ ನೋಡಿ, ಇದು ಅಂಗಡಿ ಸಪ್ತಗಿರಿ ಸೇಲ್ಸ್ ಕಾರ್ಪೊರೇಷನ್ ಅಂದ್ಬಿಟ್ಟು ಈ ಬೋಳಿ ಮಕ್ಕಳು ಬುಕ್ ಮಾಡಿಬಿಟ್ಟು 1 ವೋಲ್ಟ್ ಅನ್ನೋದೇ 8 ಫೀಟ್ ಬುಕ್ ಮಾಡಿಬಿಟ್ಟು 100 ರೂಪಾಯಿ ಕೊಡ್ತೀನಿ, 50 ರೂಪಾಯಿ ಕೊಡ್ತೀನಿ ಎಕ್ಸ್ಟ್ರಾ ಹಾಕೋ ಬನ್ನಿ ಅನ್ನೋದು. ಇಲ್ಲಿ ಬಂದಮೇಲೆ ಯಾಕೆ ಅಷ್ಟು ಕೇಳ್ತೀರಾ, ಇಷ್ಟು ಕೇಳ್ತೀರಾ, ನೀವು ಹಾಕೋ ಬರಲೇಬೇಡ್ದು, ಲೋಡ್ ಜಾಸ್ತಿ ಇದೆ ಅಂದಮೇಲೆ ಯಾಕೆ ಹಾಕೋ ಬರ್ತೀರಾ, ಎಕ್ಸ್ಟ್ರಾ ಯಾಕೆ ಕೇಳ್ತೀರಾ ಅಂತಾರೆ ಬೋಳಿ ಮಕ್ಕಳು. 9 ಫೀಟ್ ರೇಟ್ ಕೊಡ್ತೀನಿ ಬನ್ನಿ ಅಂದ್ಬಿಟ್ಟು 720 ರೂಪಾಯಿ ಬಂದಿತ್ತು, 950 ರೂಪಾಯಿ ತೋರಿಸ್ತಾ 9 ಫೀಟ್ಗೆ ಕೊಡಿ ಅಂದರೆ 950 ಯಾಕೆ ಕೊಡಬೇಕು, 100 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಷ್ಟೇ ಇಷ್ಟೇ, ನೀವು ಹಾಕೋ ಬರಬೇಡ್ದು ಅಂತಾರೆ. ಅದಕ್ಕೆ 1200 kg ಮೇಲೆ ಇದ್ದರೆ ನೀವು 9 ಫೀಟ್ ಬುಕ್ ಮಾಡಿ ಅಂತ ಹೇಳಿದ್ರೆ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಬೋಳಿ ಮಕ್ಕಳು. ಇವ್ರದ್ದೇನಾರ ಬಾಡಿಗೆ ಬಂದರೆ ಲೋಡ್ ಮಾಡಬೇಡಿ. ನೋಡ್ಕೊಳ್ಳಿ, ಇದು ಸಪ್ತಗಿರಿ ಸೇಲ್ಸ್ ಕಾರ್ಪೊರೇಷನ್ ಅಂತ ಮಾಗಡಿ ರೋಡಿಂದ ತುಮಕೂರು ರೋಡ್ ಹೋಗ್ಬೇಕಾದ್ರೆ ಕಾಚೋಳ್ಳಿ ರೂಟಲ್ಲಿ ಬರ್ತದೆ, ಬೈಲಾಕೊನೆನಹಳ್ಳಿ ಅಂದ್ಬಿಟ್ಟು ಇಲ್ಲಿರೋದು. ನೋಡ್ಕೊಳ್ಳಿ, ಯಾರು ಪೋರ್ಟರ್ ಮಾಡೋರಿದ್ರೆ. ಟೈಮು 3:22. 3ನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 1.5 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ನಾಗರಬಾವಿಗೆ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ, ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಬ್ಯಾರಲ್ಗಳು, ಕೆಮಿಕಲ್ದು ಡ್ರಮ್ಮು 2 ಇದೆಯಂತೆ, ಲೋಡ್ ಮಾಡ್ತಾವ್ರೆ ನೋಡಿ, ಬಂದವ್ರೆ. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. 2 ಡ್ರಮ್ಮು, 200 ಚಿಲ್ಲರೆ 450 kg ಏನೋ ಬರುತ್ತೆ ಟೋಟಲ್ 2ರಿಂದ. 2ನೇದು ಹಾಕ್ತವ್ರೆ ನೋಡಿ, ಇವಾಗ 1 ಆಯ್ತು, 2ನೇದು ಹಾಕ್ತವ್ರೆ. ಬನ್ನಿ ಹೋಗೋಣ, ಲೋಡ್ ಮಾಡ್ಕೊಂಡು. ನಾಗರಬಾವಿಗೆ ಇರೋದು ಡ್ರಾಪು. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. 10 ಕಿಲೋಮೀಟ್ರ್ ಇದೆ ನೋಡಿ. ಇದು ಕಾಚೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ರೋಡು, ನೈಸ್ ರೋಡ್ ಮಾತ್ರ. ಟೋಲ್ ಇಲ್ಲದೆ ಇರೋ ನೈಸ್ ರೋಡ್ ಇದೊಂದೇ ಇರೋದಿಲ್ಲ ಬೆಂಗಳೂರಲ್ಲಿ. ಇದೊಂದು ಅಲ್ಲಿ ಕುಂಬ್ಳಗೋಡೆಲ್ಲಂತ ಅವೆ, ಪೇಂಡ್ಯದಲ್ಲಂತ ಅಷ್ಟವೆ ರೋಡ್ಗಳು ಈ ಥರದವು. ಟೋಲ್ ಇಲ್ಲ, ಫ್ರೀ ರೋಡು, ನೈಸ್ ರೋಡು. ರೋಡು ಆಯಿತು ಸ್ನೇಹಿತರೆ. ಟೈಮು 4:45 ಆಯಿತು. 4ನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 3 ಕಿಲೋಮೀಟ್ರ್ ಇದೆ ಪಿಕಪ್ಪು. ಸ್ನೇಹಿತರೆ, ಬೆಟ್ಟ ಹತ್ತಿಸ್ತಾ ಇದ್ದೀವಿ ನೋಡಿ, ನೆಟ್ಗೆ ಅದೇ ಬೆಟ್ಟ. ಸ್ನೇಹಿತರೆ, 4ನೇ ಆರ್ಡ್ರು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ರಿವರ್ಸಲ್ಲೇ ಬಂದಿದ್ದೀನಿ. ಬನ್ನಿ ಲೋಡಿಂಗ್ ಮಾಡಲಿ, ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೇ ಇರಲಿ, ನಿಲ್ಲಿಸಿ ಅಂದರು.
ಅಲ್ಲಿ ಸಂಧಿ ಒಳಗಡೆ ಐತೆ ಗೋಡನ್ನು ನೋಡೋಣ ಬನ್ನಿ ಬರಲಿ ಏನು ಲೋಡ್ ಮಾಡ್ತಾರೆ. ಕಂಪ್ಲೀಟ್ ಆಗಿದೆ ಸ್ನೇಹಿತರೆ, 4ನೇ ಆಟೋ ಕಂಪ್ಲೀಟ್ ಆಗಿದೆ. ಒಂದೇ ಒಂದು ವಾಸ್ ಕಾಲ್ ಇತ್ತು, ನಾನು ಇನ್ನೊಬ್ರು ಹಿಡ್ಕೊಬಂದು ಹಾಕೊಂಡು ಬನ್ನಿ ಹೋಗೋಣ ಡ್ರಾಪು ಅವಲಹಳ್ಳಿ ಶ್ರೀನಗರ್. ಬಂದಿದ್ದೀನಿ ಅನ್ಲೋಡ್ ಪಾಯಿಂಟ್ಗೆ. ಇಲ್ಲವೇ ಅಲ್ಲಿಂದ ರಿವರ್ಸ್ ಬಂದಿದ್ದೀನಿ. ಅಷ್ಟು ದೂರ ಇದೆ ಬಿಲ್ಡಿಂಗು. ಬಂದರು ನೋಡಿ ಅನ್ಲೋಡ್. ಸ್ನೇಹಿತರೆ, ಟೈಮು 6:20 ಅಡುಗೆ ಯಾವ ಗೊತ್ತಾಯಿಲ್ಲ. 7 ಕಿಲೋಮೀಟ್ರ್ ಖಾಲಿ ಹೋಗ್ತಾ ಇದ್ದೀನಿ ಇವಾಗ ಟಿಂಬರ್ ಲೇಔಟಿಂದ ರೂಮ್ಗೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಹಿಂಗೆ ಆಯ್ತದೆ. ಹೋಗೋಣ ಸ್ನೇಹಿತರೆ. ಟೈಮು 6:39, 73 ಕಿಲೋಮೀಟ್ರ್ ಓಡಿದೆ. ರೂಮಿಗೆ ಬಂದು ಅನ್ನ ಮಾಡ್ತಾ ಇದ್ದೀವಿ. ಸಾಂಬಾರು ಪಾರ್ಸಲ್ ತಂದಿದ್ದೀವಿ. ನಾನುವೇ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿದ್ದೀನಿ. ಇವತ್ತಿನ ಬಾಡಿಗೆ 2,500 ಹೊಡೆದಿದ್ದು 15. ಡೀಸೆಲ್ಲು ಕಮಿಷನ್ ಎಲ್ಲ ಅವಾಗೆ 700 ಹೊಡೆದಿರ್ತದೆ. 74 ಕಿಲೋಮೀಟ್ರ್ ಓಡಿದೆ, 73 ಕಿಲೋಮೀಟ್ರು. ಇಷ್ಟ ಆಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಾಳೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.